ಹಾಯ್ ಫ್ರೆಂಡ್ಸ್, ಇವತ್ತು ಮಾರ್ನಿಂಗ್ ದುಬೈಲಿ ವೆದರ್ ಹೇಗಿತ್ತು ಅಂದರೆ ತುಂಬ ಚಳಿ, ಎದ್ದೋಳೋದಕ್ಕೆ ಆಗೋದಿಲ್ಲ ಈ ವೆದರ್ಗೆ. ಮಾರ್ನಿಂಗೇ ಮಳೆನೂ ಬರೋಕ್ಕೆ ಸ್ಟಾರ್ಟ್ ಆಗಿತ್ತು, ತುಂಬ ಮಳೆ ಇತ್ತು. ಅದಕ್ಕೋಸ್ಕರ ನಾನು ಇವತ್ತೇನು ಪ್ರಿಪೇರ್ ಮಾಡಿಲ್ಲ, ಜಸ್ಟ್ ಎದ್ದು ರೆಡಿಯಾಗಿ ಆಫೀಸ್ಗೆ ಹೊರಟೆ. ಟೈಮ್ ಇತ್ತು ಅಂದ್ಬಿಟ್ಟು ತಿರ್ಗಾ ಮನೆಗೆ ಬರೋಣ ಅಂತ ಕೆಳಗಡೆ ಇಳಿ ನೋಡಿದ್ರೆ ತುಂಬ ಮಳೆಯಿಂದ ಎಲ್ಲ ಓಡ್ಕೊಂಡು ಬರ್ತಿದ್ರು. ಆದರೆ ದುಬೈಲಿ ಬಂದು ಇವತ್ತು ಎಲ್ಲ ಆಫೀಸಸ್ ಯಾವುದು ಪ್ರೈವೇಟ್ ಸೆಕ್ಟರ್ಸ್ ಪಬ್ಲಿಕ್ ಸೆಕ್ಟರ್ ಇದೆಯೋ ಅದಕ್ಕೆಲ್ಲನೂ ರಜಾ ಕೊಟ್ಟಿದ್ದಾರೆ, ಇಲ್ಲ ಅಂದರೆ ವರ್ಕ್ ಫ್ರಮ್ ಹೋಮ್ ಕೊಟ್ಟಿದ್ದಾರೆ. ಸೊ ದಟ್ ಈ ಮಳೆಯಿಂದ ಯಾರಿಗೂ ಎಫೆಕ್ಟ್ ಆಗದೇ ಇರಲಿ ಅನ್ನೋದಕ್ಕೋಸ್ಕರ ನಾನು ಮನೆಗೆ ಬಂದು ಇವತ್ತು ನಾಷ್ಟಕ್ಕೆ ದೋಸೆ ಮತ್ತು ಚಟ್ನಿ ಮಾಡಿದೆ. ಚಟ್ನಿಗೆ ಏನು ಪೌಡರ್ನ ನಾನು ಯೂಸ್ ಮಾಡಿದ್ದೀನಿ, ಚಟ್ನಿ ಪುಡಿನ, ಅದನ್ನು ಬಂದು ವೆಕೇಷನ್ಗೆ ಹೋದಾಗ ಇಂಡಿಯಾಯಿಂದನೇ ತೊಗೊಂಡು ಬಂದಿದ್ದೆ. ಅದು ತುಂಬ ಚೆನ್ನಾಗಿತ್ತು, ಟೇಸ್ಟ್ ಮಾತ್ರ ಇವತ್ತಿಂದಿದ್ದು. ಮತ್ತು ಫ್ರೀ ಇತ್ತು ಇವತ್ತು. ನಮ್ಮ ಆಫೀಸಲ್ಲೂ ಎಷ್ಟೋ ಜನಕ್ಕೆ ವರ್ಕ್ ಫ್ರಮ್ ಹೋಮ್ ಇತ್ತು, ಬಟ್ ನಮ್ಮ ಸ್ವಲ್ಪ ಜನಕ್ಕೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಗೊತ್ತಿಲ್ಲದೆ ಇರೋದ್ರಿಂದ ಯಾರ್ಯಾರು ನಿಯರ್ ಇದ್ದೀವೋ ಅವರೆಲ್ಲ ಬಂದು ನಾವು ಆಫೀಸಿಂದನೇ ಇವತ್ತು ವರ್ಕ್ ಮಾಡಿದ್ವಿ. ಮತ್ತು ಫ್ರೀ ಇತ್ತಲ್ಲ ಅಂತ ಮಧ್ಯಾಹ್ನ ಅಡುಗೆನೂ ಕೂಡ ಸ್ಟಾರ್ಟ್ ಮಾಡಿದೆ. ಮತ್ತು ಇವತ್ತು ಪಲ್ಯಕ್ಕೆ ಏನು ಕಾಯಿನ ನಾನು ಯೂಸ್ ಮಾಡಿದ್ದೀನಿ, ಇಲ್ಲಿ ದುಬೈಯಲ್ಲಿ ಬಂದು ಕಾಯಿ 2 ಥರ ಸಿಗುತ್ತೆ, ಹೋಲ್ ಕಾಯಿ ಮತ್ತು ತುರಿದಿರೋ ಕಾಯಿ. ಸೊ ತುರಿದಿರೋ ಕಾಯಿ 2 ಸೇಮ್ ರೇಟ್ ಇರುತ್ತೆ. ಆದರೆ ಪಲ್ಯ ಏನಾದರೂ ಮಾಡಬೇಕಾದ್ರೆ ಡೈರೆಕ್ಟ್ ಆ ಕಾಯಿನ ತೊಗೊಳ್ಳೋದು, ಪಲ್ಯಕ್ಕೆ ಹಾಕೋದು, ಮಾಡೋದು, ಆ ಥರ ಈಸಿಯಾಗಿರುತ್ತೆ. ಇಲ್ಲಿ ಈಸಿ ಫುಡ್ಸ್ ತುಂಬ ಸಿಗುತ್ತೆ. ಮತ್ತು ಅಡುಗೆ ಇವತ್ತೇನು ಮಾಡಿದ್ದೀನಿ ಅಂದರೆ ರೈಸ್, ಸಾಂಬಾರು, ಬಸ್ಸಾರು ಮಾಡಿದ್ದೆ, ಮತ್ತು ಎಲೆಕೋಸು, ಕಡಲೆಬೇಳೆ ಹಾಕಿ ಪಲ್ಯ ಮಾಡಿದ್ದೆ. ಮತ್ತು ಮಳೆ ನೀವು ನೋಡ್ಬೋದು ಎಷ್ಟಿದೆ ಅಂತ. ಬಾಯ್.